ನೋಡಿ ಇದು ಪ್ಲಾಸ್ಟಿಕ್ ಚಂದ್ರಿಕೆ ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಇದು ಬರೋದು ಬಿದಿರು ಚಂದ್ರಿಕೆ ಬರೋದು ನಾವ್ ಇಲ್ಲಿ ಆಯ್ಬೇಕಾಯ್ತು ಹುಳ ಆಯ್ಬೇಕಾಯ್ತು ತಗೊಂಡು ಎಲ್ಲ ಗಿಡದಡೆಗೆ ಇಡಬೇಕಾಯ್ತು ಗಿಡದಡೆಗೆ ಇಟ್ಟು ಮತ್ತೆ ಅದನ್ನ ತುಂಬಾ ಕಷ್ಟ ಆಗೋದು ಇವಾಗ ಏನಿಲ್ಲ ನೋಡಿ ಮೇಡಮ್ ಫೈನಲಿಗೆ ಬಂದಾಗ ಸುಮ್ಮನೆ ಈ ತರ ನೋಡಿ ಈ ತರ ಒತ್ಸೋದು ಈ ಹುಳ ಬಂದ್ಬಿಟ್ಟು ಇದು ಮೇವು ಸ್ಟಾಪ್ ಮಾಡುತ್ತೆ ಅಂದ್ರೆ ಅದು ಟೈಮ್ ಕ್ಲೋಸ್ ಆದಾಗ ಸ್ಟಾಪ್ ಮಾಡುತ್ತೆ ಮೇವು ಫೈನಲಿ ಬಂದಾಗ ಅದೇ ಆಟೋಮೆಟಿಕ್ ಹತ್ತು ಬಿಡುತ್ತೆ ಇದ್ರ ಮೇಲೆ ಇದ್ರ ಮೇಲೆ ಇದೆಲ್ಲ ಕಟ್ಟುತ್ತೆ ಗೂಡು ಆಕ್ಚುಲಿ ಇದು ಅಷ್ಟು ತುಂಬಾ ಕಟ್ಬಿಡುತ್ತೆ ಸೊ ಕಂಪ್ಲೀಟ್ ಇದನ್ನೇ ತಗೊಂಡು ಹೋಗ್ತೀರಾ ಅಥವಾ ಮತ್ತೆ ಇದನ್ನ ತೆಗಿತೀರಾ ಮತ್ತೆ ಇದು 4-5 ಡೇಸ್ ಆದ್ಮೇಲೆ ಇದು ಈ ತರ ಎತ್ಕೊಂತೀವಿ ಎಲ್ಲ ಚಂದ್ರಿಕೆ ಇದ್ರಲ್ಲೆಲ್ಲ ಫುಲ್ ಹುಳ ಕಟ್ಟಿರುತ್ತೆ ಅದನ್ನೆಲ್ಲ ಒಂದ್ ಕಡೆ ಸ್ಟಾಕ್ ಹಾಕ್ಬಿಟ್ಟು ಲೇಬರ್ ಹತ್ರ ಬಿಡಿಸ್ಕೊಂತೀವಿ ನಾವು ಎಲ್ಲೂ ಶಿಫ್ಟ್ ಮಾಡಂಗಿಲ್ಲ ಮೇಡಮ್ ಇದು ಆಕ್ಚುಲಿ ತುಂಬಾ ಈಸಿ ಬೆಳೆ ನೋಡ್ರಿ ಆ ಚಂದ್ರಿಕೆ ಬರುತ್ತೆ ಅದು ಫೈನಲ್ ಸ್ಟೇಜ್ ಬಂದಾಗ ನಮ್ಗೆ ನೂಲ್ ಸ್ಟಾರ್ಟ್ ಮಾಡುತ್ತೆ ಗೊತ್ತಾಗುತ್ತೆ ನಮ್ಗೆ ಆಕ್ಚುಲಿ ಇದು ಮೇಯ್ತಾ ಇಲ್ಲ ಇದಾಲೆ ಬಂದ್ಬಿಡುತ್ತೆ ಬೆಳೆಗೆ ಅಂತ ಬಿಟ್ಟು ಅಂದ್ರೆ ಆಕ್ಚುಲಿ ಬೇಸಿಗೆ ಟೈಮಲ್ಲಿ 7 to 8 ಡೇಸ್ ಆದ್ಮೇಲೆ ನೀವು ನೋಡ್ತೀರಾ ಚೆಕ್ ಮಾಡ್ತೀರಾ ಚೆಕ್ ಮಾಡೋದೇನಿಲ್ಲ ಮೇಡಮ್ ಅದು ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ಹಣ್ಣುಳ ಬರುತ್ತೆ ಅದಾಲೆ ನೂಲಕ ಸ್ಟಾರ್ಟ್ ಮಾಡ್ತಾ ಇರುತ್ತೆ ಇದ್ರಲ್ಲೇನ ಒಂದು ಇದ್ರಲ್ಲಿ ಅಟ್ಟಕ್ಕೆ 15 ರಿಂದ 20 ಹುಳ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲ ಬಂತು ಅಂದ್ಬಿಟ್ಟು ಅವಾಗ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಮೇಲೆ ನಾವು ಚಂದ್ರಿಕೆ ಜೋಡಿಸ್ಕೊಂಡು ಹೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿ ವಿತ್ ಇನ್ ಒಂದು 5-6 ಡೇಸ್ ಅಲ್ಲಿ ಅದು ಗೂಡು ಹಾಕುತ್ತೆ ಆ ಗೂಡು ಹಾಕಿದ್ದಾದ್ಮೇಲೆ ಎಲ್ಲ ಈಚೆಗೆ ಎತ್ಕೊಂತೀವಿ ನಾವು ಆ ಚಂದ್ರಿಕೆ ಚಿಕ್ಕದು ಸೈಜ್ ಅದು ಆ ಚಂದ್ರಿಕೆಯಲ್ಲಿ ಎಷ್ಟು ಹಿಡಿಯುತ್ತೆ ಹುಳ ಮೇಡಮ್ ಅದು ಹಿಡಿಯುತ್ತೆ ಅದು ಒಂದು ಚಂದ್ರಿಕೆ ಬಂದೊಂದು 250 ರಿಂದ 300 ಗ್ರಾಮ್ ಒಂದು ಚಂದ್ರಿಕೆಯಲ್ಲಿ ಇಳಿ ಬರುತ್ತೆ ನಾವು ಆಕ್ಚುಲಿ ಇದಷ್ಟಕ್ಕೂ ಸೇರ್ಬಿಟ್ಟು ಒಂದು 700 ರಿಂದ 800 ಚಂದ್ರಿಕೆ ಹಾಕ್ತಿವಿ ಬಾಸ್ ವಾಲಾ ಬಿ ದ ಬಾಸ್